ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಗಮನ ಹರಿಸಬೇಕು. ಸಂಸದರಾಗಿರುವಂತಹ ಸಾಗರ್ ಖಂಡ್ರೆ ಅವರು, ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು, ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು, ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಅವರು, ಸಿದ್ದು ಪಾಟೀಲ್ರು, ಶರಣು ಸಲ್ಗಾರ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ MG ಮೂಳೆ ಅವರು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರೇ ಕೇವಲ ಕಬ್ಬು ಬೆಳೆಗಾರರು ಮಾತ್ರ ಕಷ್ಟದಲ್ಲಿಲ್ಲ. ಸೋಯಾ, ಉದ್ದು, ಹೆಸರು, ತೊಗರಿ, ಹತ್ತಿ ಬೆಳೆಯುವಂತ ರೈತರಿಗೂ ಕೂಡ ಸರಿಯಾದ ದರ ಸಿಗ್ತಾ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಅವರು ಅವ್ರ ಮನಸ್ಸಿಗೆ ಬಂದ ರೀತಿಯಲ್ಲಿ ರೈತರಿಂದ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮಾರ್ಲಿಕ್ಕೆ ಹೋದಾಗ ಪೇಮೆಂಟ್ ಸರಿಯಾಗಿ ಬರಲ್ಲ, ಅದಕ್ಕಾಗಿ ಅವ್ರು ಖಾಸಗಿ ಅವ್ರಿಗೆ ಕೊಟ್ಟರೆ ಅವ್ರ ಮನಸ್ಸಿಗೆ ಬಂದಿದ್ದ ದರದಲ್ಲಿ ತಗೊಂತಾ ಇದ್ದಾರೆ. ಅಲ್ಲಿಯೂ ಕೂಡ ಒಂದು ದರ ನಿಗದಿ ಆಗಬೇಕು. ಬೀದರ್ ಜಿಲ್ಲೆಯ ರೈತರಿಗೆ, ಉದ್ದು, ಹೆಸರು, ತೊಗರಿ, ಹತ್ತಿ ಬೆಳೆಯುವಂತ ರೈತರಿಗೆ ಕೂಡ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ನೀವೆಲ್ಲರೂ ಜಿಲ್ಲಾಧಿಕಾರಿಗಳೇ, ನೀವು ಕೂಡ ಈ ರೈತರ ನೆರವಿಗೆ ಬರಬೇಕು. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ತಾವು ಒಳ್ಳೆಯ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ಅದು ಸ್ವಾಗತಾರ್ಹ.